ಕೆಆರ್ಎಸ್ ಡ್ಯಾಮ್ಗೆ ಎದುರಾಯಿತು ಭದ್ರತೆ ಸವಾಲ್. ಸರ್ಕಾರ ಕೋಟಿ ಕೋಟಿ ಖರ್ಚು ಮಾಡಿದ್ರು ಅಭದ್ರತೆ ಕಾಡ್ತಾ ಇದೆ. ಭದ್ರತಾ ಪಡೆಯನ್ನ ಕಣ್ತಪ್ಪಿಸಿ ಒಳನುಸುಳಿದ್ದಾರೆ ಮೂವರು. ಭದ್ರತಾ ಪಡೆಯ ಬೇಜವಾಬ್ದಾರಿಯಿಂದ ಒಳಗೆ 3 ಜನ ಎಂಟ್ರಿ ಕೊಟ್ಟಿದ್ದಾರೆ. ಯುವಕರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಕೆಆರ್ಎಸ್ ಡ್ಯಾಂ ಬಳಿ ಭದ್ರತಾ ವೈಫಲ್ಯದ ಬಗ್ಗೆ ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಆರ್ಎಸ್ ಡ್ಯಾಂಗೆ ಭದ್ರತೆಯ ಸವಾಲು ಎದುರಾಗ್ಬಿಟ್ಟಿದೆ. ಈಗ ಸರ್ಕಾರ ಕೋಟಿ ಕೋಟಿ ಖರ್ಚು ಮಾಡಿದ್ರು ಅಭದ್ರತೆ ಕಾಡ್ತಾ ಇದೆ. ನೋಡಿ ಅಲ್ಲಿ ಮೂವರು ಹೆಂಗೆ ಹೋಗಿದ್ದಾರೆ ಒಳಗಡೆ. ಏನಪ್ಪ ಇವರು, ಎಷ್ಟು ಹೇಳ್ಬೇಕು ಇವರಿಗೆಲ್ಲ? ಏನು ಸಾಯಕ್ಕೆ ಹೋಗ್ತಾರ ಅಲ್ಲಿ ಅಂತ ಅರ್ಥ ಆಗಲ್ಲ. ಏನು ಶೋಕಿನ ಅದು, ರೀಲ್ಸ್ ಶೋಕಿ. ಈ ಯುವಕರ ಪುಂಡಾಟಕ್ಕೆ ಬ್ರೇಕ್ ಹಾಕೋರು ಯಾರು? ಹಾಗಾದರೆ ಅಲ್ಲಿ ಯಾರೂ ಹೋಗಬಾರ್ದು ಅಂತ ರೂಲ್ಸ್ ಇದೆ, ಯಾರು ಹೋಗಬೇಡಿ ಅಲ್ಲಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಅಲ್ಲಿ ಭದ್ರತೆಗೆ ಇರುವಂಥ ಸಿಬ್ಬಂದಿಯ ಕಣ್ ತಪ್ಪಿಸಿ ಇವರು ಒಳಗೆ ಹೋಗಿದ್ದಾರೆ. ಅಲ್ಲಿ ರೀಲ್ಸ್ ಮಾಡಿದ್ದಾರೆ, ವಿಡಿಯೋ ಮಾಡಿದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಮತ್ತೆ ಭದ್ರತೆ ಕೊಟ್ಟಿಲ್ಲ, ಅದನ್ನು ಕೊಟ್ಟಿಲ್ಲ, ಇದನ್ನು ಕೊಟ್ಟಿಲ್ಲ ಅಂತ ಹೇಳಿ ಮತ್ತು ಬೇರೆಯವ್ರನ್ನೇ ದೂಷಿಸೋದಾಗುತ್ತೆ. ಇವರಿಗೆಲ್ಲ ಜವಾಬ್ದಾರಿ ಇಲ್ವಾ? ಹಾಗಾದರೆ ಅಲ್ಲಿ ನಿಯಮವನ್ನು ಮೀರಿ ಒಳಗಡೆ ಹೋಗ್ತಾರೆ ಅಂತ ಅಂದರೆ ಎಷ್ಟು ಧೈರ್ಯ ಇವರಿಗೆ? ಇಂಥವ್ರ ವಿರುದ್ಧ ಕ್ರಮ ಆಗಬೇಕು. ಕ್ರೆಸ್ಟ್ ಗೇಟ್ ಬಳಿ ಓಡಾಡಿದ್ದಾರೆ ಇವರು. ಕೆಆರ್ಎಸ್ ಡ್ಯಾಮ್ ಬಗ್ಗೆ ಮಾತಾಡಿ ವಿಡಿಯೋ ಮಾಡಿದ್ದಾನೆ ಯುವಕ. ನೋಡಿ ಇಲ್ಲಿದೆ ಇವನೇ. ಇಂಥವ್ರಿಗೆ ಸರಿಯಾದಂಥ ಶಿಕ್ಷೆ ಕೊಟ್ಟರೆ, ಇಂಥವ್ರ ವಿರುದ್ಧ ಸರಿಯಾದಂಥ ಕ್ರಮ ತೆಗೆದುಕೊಂಡ್ರೆ ಸರಿ ಹೋಗುತ್ತಲ್ಲಿ. ಇನ್ಯಾರೂ ಹೋಗೋದಕ್ಕೆ ಧೈರ್ಯ ಮಾಡಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ. ಅಲ್ಲಿ ಯಾರೂ ಹೋಗಬಾರ್ದು ಅಂತ ಹೇಳಿ ಮೊದಲೇ ರೂಲ್ಸ್ ಇದೆ. ಭದ್ರತಾ ಸಿಬ್ಬಂದಿ ಎಲ್ಲಿದ್ದಾರೆ? ಇವ್ರನ್ನ ಹೆಂಗೆ ಒಳಗಡೆ ಬಿಟ್ಟರು? ಎಸ್ ರಾಮ್, ಏನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಬಳಿ ಇರುವಂತಹ ಏನು ಕೆಆರ್ಎಸ್ ಡ್ಯಾಮ್ ಇದೆ, ಈ ಒಂದು ಕೆಆರ್ಎಸ್ ಇದೀಗ ಸಂರಕ್ಷಿತ ಪ್ರದೇಶ ಆಗಿದೆ. ಜೊತೆಗೆ ಅಲ್ಲಿ ಸಾರ್ವಜನಿಕರಿಗೆ ಮತ್ತೆ ಬೇರೆ ಯಾರಿಗೂ ಕೂಡ ಪ್ರವೇಶ ಕೂಡ ಇಲ್ಲ. ಇಂಥ ಸಂದರ್ಭದಲ್ಲಿ ಯುವಕರ ತಂಡ ಒಂದು ಏನು ಕೆಆರ್ಎಸ್ ಡ್ಯಾಮ್ ಕೆಳಗೆ ಹೋಗಿ ಗೇಟ್ ನಲ್ಲಿ ಇರುವಂತಹ ಕೆಳಗಿನ ಭಾಗದಲ್ಲಿ ಒಂದು ರೀತಿ ಸೆಲ್ಫಿ ವಿಡಿಯೋ ಮಾಡಿ ಹುಚ್ಚಾಟ ಮೆರೆದಿರುವಂತದ್ದು ನಿಜಕ್ಕೂ ಕೂಡ ಅಲ್ಲಿನ ಭದ್ರತಾ ವೈಫಲ್ಯವನ್ನ ತೋರಿಸ್ತಾ ಇರುವಂತದ್ದು. ಯಾಕೆಂದ್ರೆ ಈಗ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದಾಗಿರುವಂತಹ ಕೆಆರ್ಎಸ್ ಡ್ಯಾಮ್ಗೆ ಸಾಕಷ್ಟು ಅಪಾಯ ಕೂಡ ಇರುವಂತದ್ದು. ಹೀಗಾಗಿನೇ ಈ ಒಂದು ಕೆಆರ್ಎಸ್ ನ ಸುರಕ್ಷತೆಗಾಗಿ ಈಗ ಕೈಗಾರಿಕಾ ಪಡೆಯ ಭದ್ರತೆಯನ್ನು ಕೂಡ ಒದಗಿಸಲಾಗಿರುವಂತದ್ದು. ಕೋಟ್ಯಾಂತರ ರೂಪಾಯಿ ಇದಕ್ಕೆ ಟೆಂಡರ್ನ ಪ್ರತಿ ವರ್ಷ ಕೂಡ ಕೊಟ್ಟು ಅಲ್ಲಿಗೆ ಏನು ಆ ಒಂದು ಕೈಗಾರಿಕಾ ಭದ್ರತಾ ಪಡೆಯನ್ನು ಕೂಡ ನಿಯೋಜನೆ ಮಾಡಿದ್ರು ಕೂಡ ಈ ರೀತಿಯಾಗಿ ಎಲ್ಲೋ ಒಂದು ಕಡೆ ಭದ್ರತಾ ವೈಫಲ್ಯ ಈ ಎದ್ದು ಕಾಣುತ್ತಿರುವಂತದ್ದು ಕಾಣಿಸ್ತಾ ಇದೆ. ಯಾಕೆಂದ್ರೆ ಅಲ್ಲಿಗೆ ಹೋಗಿರುವಂತದ್ದು ಒಬ್ಬರು ಇಬ್ಬರಲ್ಲ, ಸುಮಾರು 3-4 ಹುಡುಗರು ತಂಡ ಹೋಗಿ ಅಲ್ಲಿ ಒಂದು ನಿಂತುಕೊಂಡು ಲೈವ್ ಅನ್ನ ಮಾಡಿ ವಿಡಿಯೋದಲ್ಲಿ ಕೆಆರ್ಎಸ್ ನ ವರ್ಣನೆಯನ್ನ ಮಾಡ್ತಾರೆ. ಅದು ಕೂಡ ಅವರಿಗೆ ಅಪಾಯದ ಅರಿವಿದ್ರು ಕೂಡ ಏನು ಗೇಟ್ ಗಳ ಬಾಗಿಲಲ್ಲಿ ಬಳಿ ನಿಂತು ಈ ಕೆಆರ್ಎಸ್ ನ ಗೇಟ್ ನ ವರ್ಣನೆಯನ್ನ ಮಾಡೋದ್ರ ನಿಜಕ್ಕೂ ಕೂಡ ಇಲ್ಲಿನ ಭದ್ರತಾ ಸಿಬ್ಬಂದಿಗಳ ವೈಫಲ್ಯವೋ ಅಥವಾ ಅವ್ರು ಯಾರು ಪ್ರಭಾವಿ ವ್ಯಕ್ತಿಗಳಿಂದ ಬಂದಂತ ಹುಡುಗರು ಅನ್ನೋದು ಕೂಡ ಕಾಣ್ತಿರುವಂತದ್ದು. ಹಾಗಾಗಿನೇ ಕೂಡ ಇದೀಗ ಸಾರ್ವಜನಿಕರು ಸೇರಿದಂತೆ ಎಲ್ಲೇ ಈ ಒಂದು ಭದ್ರತಾ ವೈಫಲ್ಯಕ್ಕೆ ಆಕ್ರೋಶ ವ್ಯಕ್ತ ಆಗ್ತಿದೆ. ಸಾಮಾನ್ಯ ಜನರನ್ನ ಒಳಗೆ ಬಿಡದ ಇವರು ಹೇಗೆ ಇವ್ರನ್ನ ಒಳಗಡೆ ಬಿಟ್ಟರು, ಇವ್ರು ಹೋಗಿದ್ದಾದ್ರು ಹೇಗೆ ಅನ್ನೋದು ಕೂಡ ಈಗ ಸಾರ್ವಜನಿಕರ ಪ್ರಶ್ನೆಯನ್ನ ಕೇಳ್ತಿರುವಂತದ್ದು. ಯಾಕೆಂದ್ರೆ ಕೆಆರ್ಎಸ್ ಡ್ಯಾಮ್ಗೆ ಅಪಾಯದ ಆತಂಕ ಕೂಡ ಇರುವಂತದ್ದು. ಇಂಥದ್ರಲ್ಲಿ ಈ ಹುಡುಗರ ಆ ಸ್ಥಳಕ್ಕೆ ಹೋದದ್ದಾದ್ರೂ ಹೇಗೆ ಅನ್ನೋದು ಕೂಡ ಸಾಕಷ್ಟು ಟೀಕೆಗೆ ಕಾರಣ ಆಗ್ತದೆ. ಜೊತೆಗೆ ಆ ಒಂದು ಕೆಆರ್ಎಸ್ಗೆ ಭದ್ರತೆಗಾಗಿ ಸಾಕಷ್ಟು ಸಿಸಿಟಿವಿ ಸೇರಿದಂತೆ ಭದ್ರತೆಗೆ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿದ್ರು. ಇವರು ಆ ಬಟ್ಟೆ ಕೆಳಗಿನ ಒಂದು ಡ್ಯಾಮ್ ಕೆಳಗೆ ಹೋಗಿದ್ದು ನಿಜಕ್ಕೂ ಕೂಡ ಅಚ್ಚರಿ ಅನಿಸುತ್ತೆ. ಯಾಕೆಂದ್ರೆ ಭದ್ರತಾ ವೈಫಲ್ಯ ಇಷ್ಟೊಂದು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಏನೇ ಅಪಾಯ ಆದ್ರೂ ಕೂಡ ಈ ಭದ್ರತಾ ವೈಫಲ್ಯದಿಂದ ಮತ್ತಷ್ಟು ಆತಂಕ ಸೃಷ್ಟಿಯಾಗುವಂತಹ ಸಾಧ್ಯತೆ ಇರುವಂತದ್ದು. ರಾಮ್, ಎಸ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ.